ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಬಸವೇಶ್ವರ ಜಯಂತಿ ಆಚರಣೆಯಲ್ಲಿ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಕಾರ್ಯಕ್ರಮ ಬಹಿಷ್ಕರಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದು, ಬಸವೇಶ್ವರ ಜಯಂತಿಯ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಿರಿಯ ಅಧಿಕಾರಿಗಳು ಗೈರು ಹಾಜರಾಗಿದ್ರು. ಅಲ್ಲದೆ ಕಾರ್ಯಕ್ರಮದ ಸಿದ್ಧತೆಗಳಲ್ಲೂ ಲೋಪದೋಷಗಳಿದ್ವು ಎಂದು ಸಮುದಾಯದ ಮುಖಂಡರು ಆರೋಪಿಸಿದ್ದಾರೆ. ಸಮುದಾಯದ ಮುಖಂಡರು ಮಾತನಾಡಿ, ಆಡಳಿತ ವ್ಯವಸ್ಥೆ ನಮ್ಮ ಭಾವನೆಗಳಿಗೆ ಬೆಲೆ ನೀಡ್ತಾ ಇಲ್ಲ, ಇದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲೂ ಸಹ ಇದೇ ರೀತಿ ನಿರ್ಲಕ್ಷ್ಯ ತೋರಲಾಗಿತ್ತು ಎಂದು ದಲಿತ ಸಂಘಟನೆಗಳು ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ವು. ಅಂದು ಅಂಬೇಡ್ಕರ್ ಪ್ರತಿಮೆಯನ್ನ ಅಲಂಕರಿಸಿರಲಿಲ್ಲ ಹೀಗೆಂದು ದಲಿತ ಸಂಘಟನೆಗಳು ದೂರಿದ್ವು. ಸತತವಾಗಿ ನಡೆಯುತ್ತಿರುವ ಈ ಘಟನೆಗಳನ್ನ ಗಮನಿಸಿದ್ರೆ ತಾಲೂಕು ಆಡಳಿತವು ಸಮುದಾಯದ ಕಾರ್ಯಕ್ರಮಗಳನ್ನ ನಿರ್ಲಕ್ಷಿಸ್ತಾ ಇದೆ ಎಂಬ ಭಾವನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯ ಮುಖಂಡರೊಬ್ಬರು, ಆಡಳಿತ ಈ ಧೋರಣೆ ಸರಿಯಲ್ಲ, ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಮತ್ತು ಎಲ್ಲ ಸಮುದಾಯಗಳ ಭಾವನೆಗಳಿಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಘಟನೆಗಳ ಹಿನ್ನೆಲೆಯಲ್ಲಿ ಬೇಲೂರು ತಾಲೂಕು ಆಡಳಿತವು ಮುಂದೆ ಇಂತಹ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಳಬೇಕಿದೆ. ಅಲ್ಲದೆ ಎಲ್ಲ ಸಮುದಾಯಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕಿದೆ. ಈ ಬಗ್ಗೆ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಏನೋ ಒಂದು ವ್ಯವಸ್ಥೆ ಮಾಡಿಕೊಟ್ರು, ಆದರೆ ಆಡಳಿತ ವರ್ಗದ ಒಬ್ಬ ಅಧಿಕಾರಿಗಳು ಬಂದು ಒಂದು ಮಾಲಾರ್ಪಣೆಯನ್ನು ಸಹ ಮಾಡಲಿಲ್ಲ. ಮೊದಲಿಗೆ ಮಾಲಾರ್ಪಣೆ ಅವರು ಆಗಬೇಕಿತ್ತು, ಮಾಡಿಲ್ಲ. ಜೊತೆಗೆ ಅಲ್ಲಿ ಅವ್ಯವಸ್ಥೆಯನ್ನು ಕುರಿತು ನೋಡಿದಾಗ ನಾವು ಇಲ್ಲಿ ಬಂದು ಮುಂದಿನ ಒಂದು ಕಾರ್ಯಕ್ರಮ ಹೇಗೆ ಮಾಡೋದು ಅಂತೇಳಿ ಬಗ್ಗೆ ನೋಡ್ತಾ ಇದ್ವಿ. ಒಂದಷ್ಟು ಮಾತುಗಳು ಮಾಡ್ತಾ ಇದ್ವಿ. ಅಷ್ಟರೊಳಗಡೆ ಶಾಸಕರಿಗೆ ನಾನು ಮಾಹಿತಿಯನ್ನು ಕೊಟ್ಟೆ. ನಾವೆಲ್ಲ ಸಾಕಷ್ಟು ಜನ ಬಂದಿದ್ದೇವೆ ಇಲ್ಲಿಗೆ. ಆದರೆ ಅಧಿಕಾರಿ ವರ್ಗದ ಯಾವುದೇ ಇಲಾಖೆಯವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗೋದು ಕಾಣೋದಿಲ್ಲ ಅಂತ ನಾನು ಮಾಹಿತಿ ಕೊಟ್ಟೆ. ಅವರು ಈಗ ಇನ್ನು 10 ನಿಮಿಷದಲ್ಲಿ ಬರ್ತೀವಿ ಅಂದರು. ನನಗೆ ಹಾಗಾದರೆ ನೀವೆಲ್ಲ ಬಾಯ್ಕಾಟ್ ಮಾಡಿ ಈ ಕಾರ್ಯಕ್ರಮವನ್ನು ನಾನು ಸಹ ಇದರಲ್ಲಿ ಭಾಗವಹಿಸಲಿಕ್ಕೆ ಇಷ್ಟಪಡಲ್ಲ. ಸಮಾಜಕ್ಕೆ ಗೌರವ ಕೊಡಬೇಕು, ಸಾರ್ವಜನಿಕರಿಗೆ ಗೌರವ ಕೊಡಬೇಕು. ಈ ನಿಟ್ಟಿನಲ್ಲಿ ಇದು ಉದಾಸೀನತೆಯಿಂದ ಮಾಡಿರ್ತಕ್ಕಂಥ ಈ ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಇರಲಿ ಅಂತೇಳಿ ಅವರು ಹೇಳಿದರು. ಹಾಗಾಗಿ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಬೈಕಾಟ್ ಮಾಡಿ ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಈ ಥರ ಅವ್ಯವಸ್ಥೆಯನ್ನು ನೋಡಿ ಮುಂದಿನ ದಿನಗಳಲ್ಲಿ ಈ ಥರ ಅವ್ಯವಸ್ಥೆ ಆಗಬಾರ್ದು ಅಂತೇಳಿ ಅವರಲ್ಲಿ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ.